ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಅಡೋಬ್ ಪೇಜ್ ಮೇಕರಲ್ಲಿ ಬರುವಂಥ ಎಡಿಟ್ ಮೆನುವಿನ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಶೇಪನ್ನು ನಾನು ತೊಗೊತಾ ಇದ್ದೀನಿ. ಶೇಪನ್ನು ತೊಗೊಂಡು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕಲರ್ ಪ್ಯಾಲೆಟ್ನಲ್ಲಿರುವಂಥ ಕಲರ್ಸನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಕಲರ್ಸನ್ನು ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಎಡಿಟ್ ಮೆನುಗೆ ಹೋಗ್ತಾ ಇದ್ದೀನಿ. ಕಟ್ ಅಂದರೆ ಆ ಜಾಗದಿಂದ ಕಟ್ ಆಗುತ್ತೆ, ಹಾಗೆ ಇನ್ನೊಂದು ಜಾಗಕ್ಕೆ ಹೋಗಿ ಪೇಸ್ಟ್ ಆಗುತ್ತೆ. ನೋಡಿ, ಇವಾಗ ಎಡಿಟ್ ಮೆನುವಲ್ಲಿ ಪೇಸ್ಟ್, ಹಾಗೆ ಎಡಿಟ್ ಮೆನುವಲ್ಲಿ ಕಾಪಿ, ಇನ್ನೊಂದು ಎಡಿಟ್ ಮೆನುವಲ್ಲಿ ಪೇಸ್ಟ್. ನೋಡಿ, ಕಾಪಿ ಪೇಸ್ಟ್. ನೋಡಿ, ಕಂಟ್ರೋಲ್-C ಹೊಡೆದ್ರೆ ಕಾಪಿ ಆಗುತ್ತೆ, ಕಂಟ್ರೋಲ್-V ಹೊಡೆದ್ರೆ ಪೇಸ್ಟ್ ಆಗುತ್ತೆ, ಕಂಟ್ರೋಲ್-X ಹೊಡೆದ್ರೆ ಕಟ್ ಆಗುತ್ತೆ, ಕಂಟ್ರೋಲ್-V ಹೊಡೆದ್ರೆ ಪೇಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಡಿಟ್ ಮೆನುವಲ್ಲಿ ಕ್ಲಿಯರ್ ಅಂತ ಇದೆ. ನಾನು ಯಾವುದನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ವೋ ಅದು ಕ್ಲಿಯರ್ ಆಗುತ್ತೆ. ನೋಡಿ, ಇಲ್ಲಿ ಕ್ಲಿಯರ್. ಸೊ ಇದನ್ನು ಡಿಲೀಟ್ ಬಟನ್ ನೋಡಿದರೂ ಕೂಡ ಇದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಡಿಟ್ ಮೆನುಗೆ ಹೋಗಿ ಪೇಸ್ಟ್ ಮಲ್ಟಿಪಲ್ ಅಂತ ಇದೆ. ಸೊ ಈ ಪೇಸ್ಟ್ ಮಲ್ಟಿಪಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲಿ ಪೇಸ್ಟ್ ಮಲ್ಟಿಪಲ್ಲಲ್ಲಿ ನಾನು 5 ಅಂತ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಒರಿಜಾಂಟಲ್ ಇದೆಲ್ಲ ಬಂದು ನಾನೊಂದು 25 ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 25 ಮಾರ್ಜಿನ್ಸನ್ನು 25 ಹಾಕಿ ಓಕೆ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಷ್ಟು ಬೇಕು ನಮಗಷ್ಟು ಕಂಟೆಂಟನ್ನು ತೊಗೊಳ್ಳಿಕ್ಕೆ ಸಾಧ್ಯ. ಹಾಗೆ ಈಗ ನಾನು ನೋಡಿ, ಸೆಲೆಕ್ಟ್ ಆಲ್, ಕಂಟ್ರೋಲ್-A ಹೊಡೆದು ಸೆಲೆಕ್ಟ್ ಆಲ್ ಮಾಡ್ಬೋದು. ಕಂಟ್ರೋಲ್-Shift-A ಹೊಡೆದ್ರೆ ಡಿಸೆಲೆಕ್ಟ್ ಕೂಡ ಆಗುತ್ತೆ. ನೆಕ್ಸ್ಟು ಪೇಸ್ಟ್ ಸ್ಪೆಷಲ್ ಅಂತ ಇದೆ. ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಎಡಿಟ್ ಮೆನುವಲ್ಲಿ ಪೇಸ್ಟ್ ಸ್ಪೆಷಲಿಗೆ ಹಾಕ್ತೀನಿ. ನೋಡಿ, ಈ ರೀತಿ ಪೇಸ್ಟ್ ಸ್ಪೆಷಲ್. ನೋಡಿ, ಇಲ್ಲಿ ಮತ್ತೊಂದು ಪೇಸ್ಟು ಆಯ್ತು ಬಂತು. ಒಂದು ಪೇಸ್ಟ್ ಆಗಿತ್ತು, ಮತ್ತು ಪುನಃ ಅದನ್ನ ನಾವು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಇನ್ಸರ್ಟ್ ಆಬ್ಜೆಕ್ಟು. ಸೊ ನಾನು ಇದಿಷ್ಟನ್ನು ಕೂಡ ಡಿಲೀಟ್ ಮಾಡ್ಕೊತೀನಿ. ನೋಡಿ, ನಾನು ಪೇಂಟ್ ಬ್ರಷ್ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಯಾವುದೋ ಒಂದು ಶೇಪನ್ನು ನಾನು ಹಾಕ್ಕೊತಾ ಇದ್ದೀನಿ, ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಒಂದು ಶೇಪನ್ನು ಅಪ್ಲೈ ಮಾಡಿಕೊಂಡು ಈ ಶೇಪನ್ನು ಅಪ್ಲೈ ಮಾಡಿದ್ದೀನಿ. ಇದಕ್ಕೆ ನಾನು ಕಲರ್ ಬಾಕ್ಸ್ನ ಮೂಲಕ ಕಲ್ಲರನ್ನು ಹಾಕ್ಕೊತಾ ಇದ್ದೀನಿ. ಅದು ಕಲರನ್ನು ಹಾಕಿದ್ದೀನಿ. ಇಲ್ಲಿ ಕ್ಲೋಸ್ ಕೊಡ್ತಾ ಇದ್ದೀನಿ, ನಾನು ಕ್ಲೋಸ್ ಕೊಡ್ತಾ ಇದ್ದೀನಿ. ಸೊ ಕ್ಲೋಸ್ ಕೊಟ್ಟಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಸೊ ಪೇಜ್ ಮೇಕರ್ ಒಳಗೆ ಬಂದಿದೆ. ಸೊ ನಾವು ಯಾವುದೇ ಒಂದು ಸಾಫ್ಟ್ವೇರಲ್ಲಿ ಮಾಡಿದರೂ ಕೂಡ ಅದನ್ನು ಈ ಕಡೆ ನಾವು ಪೇಜ್ ಮೇಕರ್ಗೆ ತರಲಿಕ್ಕೆ ಮಾಡುವಂಥದ್ದು ಇನ್ಸರ್ಟ್ ಆಬ್ಜೆಕ್ಟ್ ಅನ್ನೋದರಲ್ಲಿ. ಸೊ ಇದನ್ನೇನಾದ್ರು ಸ್ಟೋರಿನ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಎಡಿಟ್ ಮೆನುವಿನ ಎಲ್ಲ ಆಪ್ಷನ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಪೇಜ್ ಲೇಔಟ್ ಆಪ್ಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.